ಮಮ್ಮಿ ಬರೀ ಬ್ರೆಡ್ ಯಾಕೆ ತಿಂತಿದೀಯಾ? ಕಾಫಿ ಮಾಡ್ತೀಯಾ? ಕಾಫಿ ಅಲ್ಲ, ನೇರಳೆ ನಿಂದು ಜಾಮ್ ಮಾಡ್ಕೊಡ್ತೀನಿ, ತಿಂತೀಯಾ? ಕಾಫಿ ಕೊಟ್ಟಿದ್ದು ಚೆನ್ನಾಗಿತ್ತು. ಕಾಫಿ ಏನು ಡೈಲಿ ಕುಡಿತೀಯಲ್ಲ, ಇವತ್ತು ವೆರೈಟಿ ಮಾಡ್ತೀನಿ, ಸುಮ್ಮನಿರು. ಚೆನ್ನಾಗಿ ಮಾಡ್ತೀಯಾ? ಓ ಮಸ್ತ್ ಮಾಡ್ತೀನಿ. ಮಾಡಮ್ಮ, ಅದು ಒಂದು ನೋಡ್ತೀನಿ, ತಿಂತೀನಿ. ಸರಿ ಆಯ್ತು. ಈಗ ಇವಾಗ ತಿನ್ಬೇಕಾ ಹಂಗೆ ಇಡಬೇಕಾ ಈಗ? ಓ ತಿನ್ನು, ಅಷ್ಟೊತ್ತಿಗೆ ಮಾಡ್ಕೊಡ್ತೀನಿ, ಬರೀ 5 ಮಿನಿಟ್ಸಲ್ಲೇ ಆಗುತ್ತೆ. ಹೌದಾ? ಸರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೇರಳೆ ಹಣ್ಣಿನ ಜಾಮ್ ಮಾಡ್ತಾ ಇದ್ದೀನಿ, ಸೊ ಬನ್ನಿ ನೋಡೋಣ. ಇದು ನೇರಳೆ ಹಣ್ಣು ನಾನು 100 ರೂಪೀಸ್ ಪರ್ kg ತಂದಿದ್ದು. ಫಸ್ಟ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಒಂದು ಬಾಣಲಿನಲ್ಲಿ ನೇರಳೆ ಹಣ್ಣು ಹಾಕ್ಕೋಬೇಕು. ನೇರಳೆ ಹಣ್ಣು ಹಾಕೊಂಡು 1/4 kg ನೇರಳೆ ಹಣ್ಣಿಗೆ ಸಾಕು, ಇಷ್ಟು 1 ಕಪ್ ಆಗೋ ಅಷ್ಟು ನೀರು ಸಾಕು, ಜಾಸ್ತಿ ಬೇಡ. ಜಾಸ್ತಿ ನೀರು ಹಾಕಿದ್ರೆ ಅದು ಜಾಮು ಫುಲ್ಲು ನೀರು ಹಾಕ್ಬಿಡುತ್ತೆ. 10 ಮಿನಿಟ್ಸ್ ಈ ಥರ ನೇರಳೆ ಹಣ್ಣನ್ನು ಕುದಿಯೋಕೆ ಬಿಡಬೇಕು. ಅದು ಕುದ್ದಾದ್ಮೇಲೆ ತನ್ನಿಂದ ತಾನೇ ಬೀಜ ಎಲ್ಲ ಬಿಟ್ಕೊಳ್ಳುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. 1/4 kg ಆಗಿದ್ದು ಎಷ್ಟಾಗಿದೆ. ನಿಮಗೆ ಸ್ವಲ್ಪ ನೀರು ಬೇಕು ಅನ್ಸಿದ್ರೆ ನೀರು ಹಾಕ್ಕೋಬಹುದು. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಮತ್ತೆ ಒಬ್ಬೊಬ್ರು ಫಸ್ಟಿಗೆ ನೇರಳೆ ಹಣ್ಣಿಂದು ಬೀಜ ಎಲ್ಲ ಸಪ್ರೇಟ್ ಮಾಡಿ ಜಾಮ್ ಮಾಡ್ತಾರೆ, ಬಟ್ ನಾನು ಡೈರೆಕ್ಟಾಗೆ ಮಾಡ್ತಾ ಇದ್ದೀನಿ. ಇದು ಒಂದು ಟ್ರೈ ಮಾಡಿ ನೋಡಿ. ಇದು ಜಾಲ್ರ ಇರುತ್ತಲ್ವಾ, ಜಾಲ್ರಾಯಿಂದ ಬೀಜ ತೆಗಿಬೇಕು, ಬಟ್ ನಾನು ಒಂದೊಂದೇ ಬೀಜ ತೆಗಿತಾ ಇದ್ದೀನಿ. ಈ ಥರ ಬೀಜ ಎಲ್ಲ ಬಿಟ್ಕೊಂಡಿರುತ್ತೆ, ಇದೆಲ್ಲ ತೆಗಿಬೇಕು ಚೆನ್ನಾಗಿ. ನೋಡಿ, ಎಲ್ಲ ಬೀಜ ಈ ಥರ ಸಪ್ರೇಟ್ ಆಗಿದೆ. ಈ ಥರ ಬೀಜ ಎಲ್ಲ ತಕ್ಕೋಬೇಕು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈ ಥರ ಬೀಜ ತೆಗೆದು ಉಳಿದಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈ ಥರ ನೀರೇನು ಹಾಕೊಳ್ಳೋದು ಬೇಡ, ಯಾಕಂದರೆ ಅದರಲ್ಲಿ ಆಲ್ರೆಡಿ ನೀರಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ಈ ಥರ ಇರಬೇಕು. ರುಬ್ಬಿರೋದನ್ನ ಅದೇ ಬಾಣಲಿಗೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಮತ್ತೆ ಒಂದು 10 ಮಿನಿಟ್ಸ್ ಕುದಿಯೋಕೆ ಬಿಡಬೇಕು. ಇದಕ್ಕೆ ಬೆಲ್ಲ ಆ್ಯಡ್ ಮಾಡಿದ್ರು ನಡೆಯುತ್ತೆ, ಶುಗರ್ ಆ್ಯಡ್ ಮಾಡಿದ್ರು ನಡೆಯುತ್ತೆ. ಇದನ್ನ ಈ ಥರ ಪೀಸ್ ಮಾಡ್ಕೋಬೇಕು. ಈ ಥರ ಸಣ್ಣ ಸಣ್ಣದಾಗಿ ಪೌಡರ್ ರೀತಿ ಮಾಡ್ಕೋಬೇಕು. ನೋಡಿ, ಈ ಥರ ಉದ್ರಾಗಿರ್ಬೇಕು. 1/4 kgಗೆ ಸಾಕಿಷ್ಟು ಬೆಲ್ಲ, ಜಾಸ್ತಿ ಬೇಡ.
ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಸ್ಬೇಕು ಈ ಥರ. ಈ ಥರ ಕುದಿಬೇಕಾದ್ರೆ ಹಾಫ್ ಲೆಮನ್ ಹಾಕ್ಕೋಬೇಕು. ಟೂ ಮಿನಿಟ್ಸ್ ತಣ್ಣಗಾಗೋಕ್ಕೆ ಬಿಡಬೇಕು. ನೇರಳೆ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಹಣ್ಣು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೇರಳೆ ಹಣ್ಣಿನ ಜಾಮು ತಣ್ಣಗಾಗೋ ಅಷ್ಟೊತ್ತಿಗೆ ಹಾಗೆ ಜ್ಯೂಸ್ ಕುಡಿಯೋಣ ಅನ್ನಿಸ್ತು. ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸ್ಗೆ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ. ಜಾಮ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಸೂಪರ್ ಆಗಿದೆ. ಸೇಮ್ ನಾವು ಅಂಗಡಿಯಿಂದ ತರ್ತೀವಲ್ಲ ಅದೇ ಥರ ಇದೆ. ಕನ್ಸಿಸ್ಟೆನ್ಸಿ ಆಗಲಿ ಅದ್ರ ಕಲರ್ ಆಗಲಿ ಸೇಮ್ ಇದೆ. ಟೇಸ್ಟ್ ನಮ್ಮಮ್ಮ ಕೊಟ್ಟು ನೋಡ್ತೀನಿ ಹೇಗಿದೆ ಅಂತ ಹೇಳ್ತಾರೆ. ಮಮ್ಮಿ ಮಾಡ್ದ ನೇರಳೆಹಣ್ಣಿನ ಜಾಮು 5 ನಿಮಿಷದಲ್ಲಿ ಆಯ್ತಾ? ಇಲ್ಲ, ಒಂದು 10 ನಿಮಿಷ. ಪರವಾಗಿಲ್ಲ, ನಡೀತದೆ. 5-10 ನಿಮಿಷ ಏನು ತೊಂದರೆ ಇಲ್ಲ. ನೋಡೋಣ ಹೇಗೆ ಮಾಡಿದೀಯೋ. ತಿನ್ನಮ್ಮ. ಸೂಪರ್ ಸೂಪರ್. ನಿಜ ಸೂಪರ್. ಬರೀ ನೇರಳೆಹಣ್ಣು ತಿಂದು ಸಾಕಾದಾಗ ಈ ಥರ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸಕ್ಕರೆ ಎಲ್ಲ ಕರೆಕ್ಟ್ ಆಯ್ತಾ? ಸೂಪರ್. ಸೂಪರ್ ಸೂಪರ್. ಎರಡು ಚೆನ್ನಾಗೈತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.